ನಮಸ್ಕಾರ ವೀಕ್ಷಕರೇ, ಹಿಂದಿನ ಸಂಚಿಕೆಯಲ್ಲಿ ಹೈಪರ್ ಎಸಿಡಿಟಿಗೆ ಕೆಲವೊಂದಿಷ್ಟು ಆಸನಗಳನ್ನು ಮಾಡಿದ್ದೀರಾ. ಇಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಆಸನಗಳನ್ನು ಮಾಡೋಣ. ತಾಡಾಸನ, ಆ ಅಭ್ಯಾಸವನ್ನು ಮಾಡೋಣ. ನಿಧಾನವಾಗಿ ಎದ್ದು ನಿಂತುಕೊಳ್ಳಿ. ಎರಡೂ ಕೈಗಳನ್ನು ಮುಂದ್ಗಡೆ ತೊಗೊಂಡು ಬನ್ನಿ, ಭುಜದ ಸಮಾನವಾಗಿ. ಎರಡೂ ಬರಡನ್ನು ಏನು ಮಾಡ್ಕೊಳ್ಳಿ, ಇಂಟರ್ಲಾಕ್ ಮಾಡ್ಕೊಳ್ಳಿ. ಇಷ್ಟು ಬರಡು 5 ಬರಡನ್ನು ಏನು ಮಾಡ್ಕೋಬೇಕು, ಸರಿಯಾಗಿ ಇಂಟರ್ಲಾಕ್ ಮಾಡಬೇಕು. ಒಂದು ಬರಡ ಮಧ್ಯೆ ಇನ್ನೊಂದು ಬರಡನ್ನು. ಈಗ ಏನು ಮಾಡಬೇಕಂದ್ರೆ ಎದೆ ಮೇಲೆ ತೊಗೊಂಬರಬೇಕು. ಈಗ ದೀರ್ಘವಾಗಿ ಏನು ಮಾಡಬೇಕಂತ ಉಸಿರು ತೆಗೆದುಕೊಳ್ತಾ ಮೇಲ್ಗಡೆ ಸ್ಟ್ರೆಚ್ ಮಾಡ್ತಾ ಹೋಗ್ಬೇಕು. ಹಿಂಬಡವನ್ನು ಎತ್ತಾ ಬರಬೇಕು. ನಿಮಗೆ ಸಾಧ್ಯ ಆಗದಿದ್ದರೆ ಕಾಲನ್ನು ಅಗಲಿಸಿ ಮಾಡಿ. ಕಾಲನ್ನು 1 ಫೂಟ್ ಅಗಲಿಸಿ, 1 ಫೂಟನ್ನು ಅಗಲಿಸಿ. ನೋಡಿ ಇಲ್ಲಿ ಹೀಗೆ ಕಾಲ ಏನಿರಬೇಕಂತಂದರೆ 2 ಪಾದ ಸಮನಾಗಿರಬೇಕು. ನಿಧಾನವಾಗಿ ಉಸಿರನ್ನು ಬಿಡ್ತಾ ಎದೆ ಮೇಲೆ ತೊಗೊಂಬರ್ಬೇಕು. ಕೈಗಳನ್ನು, 2 ಕೈಗಳನ್ನು ಎದೆ ಮೇಲೆ ತೊಗೊಂಬನ್ನಿ. ಹೀಲನ್ನು ಡೌನ್ ಮಾಡಬೇಕು. ಮತ್ತೇನು ತೋರಿಸ್ತೀವಿ, ಉಸಿರನ್ನು ತೆಗೆದುಕೊಳ್ತಾ ಮೇಲ್ಗಡೆ ಸ್ಟ್ರೆಚ್ ಮಾಡಿ 5 ಸಾರಿ ಮಾಡಬೇಕು. ಈ ರೀತಿ ಮೇಲ್ಗಡೆ ಲಿಫ್ಟ್ ಮಾಡಿ ಹೀಲನ್ನು ನಿಧಾನವಾಗಿ ಉಸಿರನ್ನು ಬಿಡ್ತಾ ತಳಗಡೆ. ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ತಾ ಮೇಲ್ಗಡೆ ಸ್ಟ್ರೆಚ್ ಮಾಡಿ. ಉಸಿರಾಟದ ಕಡೆ ಗಮನ ಇರಬೇಕು. ಕಿವಿಗೆ ಹತ್ತಬೇಕು. 2 ಕೈಗಳು ಮೇಲ್ಗಡೆ ಎಷ್ಟು ಸಾಧ್ಯ ಆಗುತ್ತಲ್ಲೋ ಅಷ್ಟು ಲಿಫ್ಟ್ ಮಾಡಬೇಕು. ನಮ್ಮ ಡೆಲ್ಟಾಯ್ಡ್ ಮಸಲು, ಸ್ಕ್ಯಾಪುಲಾ ಪೂರ್ತಿ ಏನು ಮಾಡಬೇಕಂತಂದ್ರೆ ಮೇಲ್ಗಡೆ ಲಿಫ್ಟ್ ಮಾಡಬೇಕು. ಸ್ಟ್ರೆಚ್ ಮಾಡು. ಎಕ್ಸೇಲಿಂಗ್, ನಿಧಾನವಾಗಿ ಉಸಿರನ್ನು ಬಿಡ್ತಾ ನಿಧಾನವಾಗಿ 2 ಕೈಗಳನ್ನು ಎದೆ ಮೇಲೆ ತೊಗೊಂಬರ್ಬೇಕು. ಮತ್ತೊಂದು ಸಾರಿ ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ತಾ ಸ್ಟ್ರೆಚ್ ಮಾಡಿ. ಫುಲ್ಲಿ ಸ್ಟ್ರೆಚ್ ಮಾಡಬೇಕು. ಹೀಲ್ ಮೇಲೆ ಬ್ಯಾಲೆನ್ಸ್ ಮಾಡಬೇಕು. ಮುಂದ್ಗಡೆ ಕಾನ್ಸಂಟ್ರೇಷನ್ ಮಾಡಬೇಕು. ಅತ್ತ ಇತ್ತ ಎಲ್ಲೂ ನೋಡಬಾರ್ದು. ಎಕ್ಸೇಲಿಂಗ್, ಉಸಿರು ಬಿಡ್ತಾ ನಿಧಾನವಾಗಿ ಕೈಗಳನ್ನ ಎದೆ ಮೇಲೆ ತೊಗೊಂಬನ್ನಿ. ಮತ್ತೆ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ತಾ ಮೇಲ್ಗಡೆ ಲಿಫ್ಟ್ ಮಾಡಿ. ನಿಧಾನವಾಗಿ ಉಸಿರನ್ನು ಬಿಡ್ತಾ ಕೈಗಳನ್ನ ಎದೆ ಮೇಲೆ ತೊಗೊಂಬನ್ನಿ. ಈಗ 5 ಬಾರಿ ಆಯಿತು. 2 ಕೈಗಳನ್ನ ಮುಂದ್ಗಡೆ ತೊಗೊಂಬನ್ನಿ. ನಿಮ್ಮ ಭುಜದ ಮುಂದ್ಗಡೆ ರಿಲೀಸ್ ಮಾಡಿ. 2 ಇಷ್ಟು ಬರಡನ್ನು ನಿಧಾನವಾಗಿ ಉಸಿರು ತಗೊಳ್ಳಿ. ಉಸಿರು ಬಿಡ್ತಾ 2 ಕೈಗಳನ್ನು ತೊಡೆ ಪಕ್ಕದಲ್ಲಿ ತೊಗೊಂಬರ್ಬೇಕು. ಇದು ಏನಾಗ್ತದೆ ಅಂದರೆ ತಾಡಾಸನ ಅಂತೇಳಿ. ಇದೇನು ಮಾಡ್ತದೆ ಅಂತಂದರೆ ನಿಮ್ಮ ದೇಹದ ಸ್ನಾಯುಗಳನ್ನು, ಅಂದರೆ ನಿಮ್ಮ ಬ್ಯಾಕ್ ಮಸಲ್ಸ್ ಆಗಿರ್ಬೋದು, ಕಪ್ ಮಸಲ್ ಆಗಿರ್ಬೋದು, ಹ್ಯಾಮ್ಸ್ಟ್ರಿಂಗ್ ಮಸಲ್ ಇರ್ಬೋದು, ಕ್ವಾಡ್ರಿಸೆಪ್ಸ್ ಮಸಲ್ಸ್ ಇರ್ಬೋದು, ಅವನ್ನೆಲ್ಲ ಏನು ಮಾಡುತ್ತೆ ಅಂತಂದ್ರೆ ಸ್ಟ್ರೆಂಥನ್ ಮಾಡಲಿಕ್ಕೆ ತುಂಬ ಉಪಯುಕ್ತ ಆಗುತ್ತೆ. ಈಗ ಮುಂದಿನ ಅಭ್ಯಾಸ ಯಾವುದಂತಂದರೆ ಪವನ ಮುಕ್ತಾಸನ. ನಿಧಾನವಾಗಿ ತಳಗಡೆ ಕುತ್ಕೊಳ್ಳಿ. ಹಾಗೆ ನಿಧಾನವಾಗಿ ಮಲಗಿ. ಕಾಲುಗಳನ್ನು ಸ್ಟ್ರೆಚ್ ಮಾಡ್ಕೊಳ್ಳಿ. ನಿಧಾನವಾಗಿ ಏನು ಮಾಡಬೇಕಂತಂದರೆ ಶವಾಸನದಲ್ಲಿ ಹೋಗಬೇಕು. ನಿಧಾನವಾಗಿ ಸೈಡ್ ಹೊರಳಿ ಶವದ ರೀತಿಯಲ್ಲಿ ಮಲಗಬೇಕಾಗತ್ತೆ. ಇದೇ ರೀತಿ 2 ಕಾಲನ್ನು ಕೂಡಿಸ್ಬೇಕು. 2 ಕೈಗಳನ್ನು ಪಕ್ಕದಲ್ಲಿ ತೊಗೊಂಬರ್ಬೇಕು. ಈಗ ಉಸಿರು ಬಿಡ್ತಾ ಏನು ಮಾಡಬೇಕು, 2 ಕಾಲು ಒಟ್ಟಿಗೆ ಉಸಿರು ಬಿಡ್ತಾನ ಏನು ಮಾಡಬೇಕು, ನಿಮ್ಮ ಎದೆ ಹತ್ತಿರ ತೊಗೊಂಡು ಬರಬೇಕು. ಉಸಿರು ಬಿಡ್ತಾ ಎದೆ ಹತ್ತಿರ ತೊಗೊಂಬನ್ನಿ ಮೊಣಕಾಲುಗಳನ್ನು. ಈಗ ಏನು ಮಾಡ್ಬೇಕಂತಂದ್ರೆ ಉಸಿರು 2 ಕೈಗಳನ್ನ ಏನು ಮಾಡಬೇಕು, ಸರಿಯಾಗಿ ಲಾಕ್ ಮಾಡಬೇಕು. ಇಂಟರ್ಲಾಕ್ ಮೇಲ್ಗಡೆ ಸರಿಯಾಗಿ ಕರೆಕ್ಟಾಗಿ ಹಿಡ್ಕೋಬೇಕು. ನಿಮ್ಮ ಎಡಬೋವನ್ನು ಕ್ಯಾಚ್ ಮಾಡಬೇಕು. ಸಾಧ್ಯವಾದರೆ ಹೀಗೆ ಮಾಡಿ. ಕೆಲವೊಂದಿಷ್ಟು ಜನಕ್ಕೆ ಆಗ್ತಾ ಇರೋದಿಲ್ಲ ಈ ರೀತಿ ಕ್ಯಾಚ್ ಮಾಡಲಿಕ್ಕೆ. ಸೊ ಅವ್ರು ಏನು ಮಾಡ್ಬೋದು ಅಂತಂದರೆ ಇಷ್ಟೇ ಹಿಡ್ಕೋಬೋದು, ಇಷ್ಟನ್ನಾದರೂ ಹಿಡ್ಕೋಬೋದು. ಈಗ ಏನು ಮಾಡಬೇಕಂದ್ರೆ ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ತಾ ತಲೆಯನ್ನು ಮೇಲ್ಗಡೆ ಎತ್ತಿ ಸರಿಯಾಗಿ ಉಸಿರಾಡಿ. ದೀರ್ಘವಾಗಿ ಉಸಿರು ತಗೊಳ್ಳಿ. ನಿಧಾನವಾಗಿ ಉಸಿರನ್ನು ಹೊರಗೆ ಹಾಕ್ತಾ ಬನ್ನಿ. ಯಾರು ಪೂರ್ತಿ ಹಿಡಗಲಿಕ್ಕೆ ಸಾಧ್ಯವೋ ಅವರು ಈ ರೀತಿ ಮಾಡ್ಬೋದು. ಅಂದರೆ ಸರಿಯಾಗಿ ಅವರು ಈಗ ನಾವು ಹೆಂಗೆ ಕೈ ಕಟ್ತೀವಲ್ಲ ಆ ರೀತಿ ಕೈಯನ್ನು ಮೊಣಕಾಲ ಮೇಲೆ ಕಟ್ತಕ್ಕಂಥದ್ದು. ಯಾರಿಗೆ ಆಗಲ್ಲಲ್ಲ ಅವ್ರ ಮೇಲ್ಗಡೆ ಇಷ್ಟೇ ಹಿಡಿಬೋದು, ಅಥವಾ ಇಷ್ಟನಾದರೂ ಹಿಡಿಬೋದು. 5 ಸಾರಿ ಉಸಿರಾಡಿದ ತಕ್ಷಣ ನಿಧಾನವಾಗಿ ತಲೆಯನ್ನು ತಳಗಡೆ ತೊಗೊಂಬನ್ನಿ. ಕೈಯನ್ನು ನಿಧಾನವಾಗಿ ರಿಲೀಸ್ ಮಾಡಿ.
ತಳಗಡೆ ಇಡಿ, ಕೈಯನ್ನು ಉಸಿರು ತಗೋತಾ ಕಾಲು ಸ್ಟ್ರೆಚ್ ಮಾಡಿ. ಇದು ಪವನ ಮುಕ್ತಾಸನ. ಈಗ ಮುಂದಿನ ಅಭ್ಯಾಸ ಭುಜಂಗಾಸನ. ಮಕರಾಸನಕ್ಕೆ ಬನ್ನಿ. ನಿಧಾನವಾಗಿ ಏನು ಮಾಡ್ಬೇಕಂತಂದರೆ ಉಲ್ಟಾ ಮಲಗಬೇಕು. ಎರಡೂ ಕಾಲುಗಳನ್ನು ಸರಿಯಾಗಿ ಜಾಯಿನ್ ಮಾಡಿ ಕೂಡಿಸಿ, ಎರಡೂ ಕೈಗಳನ್ನ ಏನು ಮಾಡಬೇಕು, ಭುಜದ ಇದೆಯಲ್ಲ ನಿಮ್ಮ ಎದೆ ಪಕ್ಕದಲ್ಲಿ ತೊಗೊಂಬರ್ಬೇಕು. ಎರಡೂ ಕೈಗಳ ಹಸ್ತವನ್ನು, ಭುಜವನ್ನು ಏನು ಮಾಡ್ಬೇಕಂತಂದರೆ ಅಗಲಿಸ್ಬೇಕು. ಸರಿಯಾಗಿ ಅಗಲಿಸಿ ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ತಾ ಮೇಲುಗಡೆ ತಲೆಯನ್ನು ಎತ್ತಾ ಬರಬೇಕು. ಯಾರು ಸಾಧ್ಯವಾಗುತ್ತೋ ಪೂರ್ತಿ ಈ ರೀತಿ ಮಾಡಬಲ್ಲರೋ ಈ ರೀತಿ ಮಾಡ್ಬೋದು. ಯಾರು ಆ ರೀತಿ ಮಾಡೋಕ್ಕಾಗಲ್ಲ ಈ ರೀತಿ ಮಾಡ್ಬೋದು. ಇದು ನಿಮಗೆ ಅಷ್ಟೇ ಉಪಯೋಗವನ್ನು ಕೊಡ್ತದೆ. ಎರಡೂ ಕೈಗಳು ಭುಜದ ಅಂತರದಲ್ಲಿ ಇಟ್ಕೋಬೇಕು. ಇಟ್ಟು ಮೊಣಕೈ ಇಟ್ಟು ಸ್ಟ್ರೈಟ್ ಇರಬೇಕು. ಸೊಟ್ಟ ಪಟ್ಟ ಇಡಬಾರ್ದು, ಸ್ಟ್ರೈಟ್ ಆಗಿರಬೇಕು. ಇಟ್ಟು ಸರಿಯಾಗಿ ಬ್ಯಾಕನ್ನು ಹಿಂದ್ಗಡೆ ಸ್ಟ್ರೆಚ್ ಮಾಡಿಬಿಟ್ಟು ಮೇಲ್ಗಡೆ ನೋಡಬೇಕು. ನಿಮ್ಮ ಬ್ರೂ ಮಧ್ಯೆ, ಈ ಒಂದು ಬ್ರೂ ಮಧ್ಯೆ ಇದೆಯಲ್ಲ, ಇಲ್ಲಿ ನೀವು ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ. ಸರಿಯಾಗಿ ಉಸಿರಾಡಿಸಿ. ಉಸಿರಾಡಿಸಿದ ತಕ್ಷಣ ನಿಧಾನವಾಗಿ 5 ಸರಿ ಉಸಿರಾಡಿ. ಈಗ ನಿಧಾನವಾಗಿ ಉಸಿರನ್ನು ಬಿಡ್ತಾ ತಲೆಯನ್ನು ತಳಗಡೆ ಇಳಿಸಿ ಕೈಯನ್ನು ಎರಡೂ ರಿಲೀಸ್ ಮಾಡಬೇಕು. ಮತ್ತು ಮಕರಾಸನದಲ್ಲಿ ಪುನಃ ಬರಬೇಕು. ಕಾಲುಗಳನ್ನು ಹೊರಮುಖದಲ್ಲಿರಬೇಕು. ಮಕರಾಸನ ಅಂತಂತಂದರೆ ಏನಂತಂದರೆ 32 ಆಸನಗಳಲ್ಲಿ ಅದು ಅಂತ ಒಂದು. ಆದರೆ ಇದು ಮಾಡ್ತಕ್ಕಂಥದ್ದು ಒಂದು ರಿಲ್ಯಾಕ್ಸೇಷನ್ ಪೊಸಿಷನ್. ಎಲ್ಲರೂ ಇದಕ್ಕೆ ಮಕರಾಸನ ಅಂತಾರೆ. ಬಟ್ ಮಕರಾಸನ ಯಾವುದು ಅಂತಂತಂದರೆ ಎರಡೂ ಕಾಲನ್ನು ಕೂಡಿಸ್ಬೇಕು. ಎರಡೂ ಕಾಲನ್ನು ಕೂಡಿಸಿ ಈಗೇನು ಮಾಡಬೇಕಂತಂದರೆ ತಲೆಯನ್ನು ಮೇಲ್ಗಡೆ ಎತ್ತಿ ಮೊಣಕೈಯನ್ನು ಹಚ್ಚಬೇಕು ಈ ರೀತಿ. ಇಲ್ಲೇನು ಮಾಡಬೇಕಂತಂದರೆ ಗದ್ದದ ಪಕ್ಕದಲ್ಲಿ ಎರಡೂ ಕೈಗಳನ್ನ ಇಟ್ಟುಕೊಂಡು ಸರಿಯಾಗಿ ಉಸಿರಾಡಿಸ್ಬೇಕು. ಕಾಲಿನ ಭಾಗವನ್ನು ಈಗ ಅಗಲಿಸಿ ಹೊರಮುಖವಾಗಿ ಇರಬೇಕು. ಈಗ ಸರಿಯಾಗಿ ಉಸಿರಾಡಿಸ್ತಾ ಇರಬೇಕು. ಇದು ಏನಪ್ಪ ಅಂತಂದರೆ ಮಕರಾಸನ. ಇದು ಕರೆಕ್ಟಾಗಿರ್ತಕ್ಕಂಥದ್ದು ಮಕರಾಸನ. ಎಲ್ಲರೂ ಏನು ಮಾಡ್ತೀವಿ, ಉಲ್ಟಾ ಮಲ್ಕೊಂಡು ಮಕರಾಸನ ಅಂತಂದರೆ ತಲೆಯನ್ನು ಈ ರೀತಿ ಕತ್ತನ್ನು ಸೈಡ್ ಆಗಿ ಇಟ್ಬಿಟ್ಟು ಉಸಿರಾಡಿಸ್ತೀವಿ. ಇದು ಮಕರಾಸನ ಅಲ್ಲ, ಇದು ನಿಜವಾದ ಮಕರಾಸನ. ಗೆರಂಡ ಸಂಹಿತದಲ್ಲಿ 32 ಆಸನದಲ್ಲಿ ಇದು ಒಂದು ಆಸನ ಆಗಿದೆ. ಉಸಿರಾಡಿಸ್ಬೇಕು. ನಿಧಾನವಾಗಿ ಕೈಗಳನ್ನು ರಿಲೀಸ್ ಮಾಡಿ ಕಾಲು ಹಾಗೆ ಇರಲಿ. ಈಗ ವಿಶ್ರಾಂತಿ ಸ್ಥಿತಿ. ಇದು ಮಕರಾಸನದಲ್ಲಿ ವಿಶ್ರಾಂತಿ. ಇದು ಈಗ ಏನು ಮಾಡ್ತಾ ಇದ್ದಾರಲ್ಲ ಮಕರಾಸನದಲ್ಲಿ ವಿಶ್ರಾಂತಿ. ಮುಂದಿನ ಆಸನ ಮಾಡೋಣ, ಉಷ್ಟ್ರಾಸನ. ನಿಧಾನವಾಗಿ ಎದ್ದು ಕೂತ್ಕೊಳ್ಳಿ. ನಿಧಾನವಾಗಿ ವಜ್ರಾಸನದಲ್ಲಿ ಎದ್ದು ಕೂತ್ಕೊಳ್ಳಿ. ಈಗ ನಿಧಾನವಾಗಿ ಮಂಡಿ ಮೇಲೆ ಎದ್ದು ನಿಂತ್ಕೊಳ್ಳಿ. ಎರಡೂ ಮಂಡಿಯನ್ನು ಅಗಲಿಸಿ ಭುಜದ ಅಂತರದಲ್ಲಿ. ಎರಡೂ ಕಾಲುಗಳು ಏನಿರಬೇಕಂತ ಭುಜದ ಅಂತರದಲ್ಲೇ ಇರಬೇಕು, ಗ್ಯಾಪು. ಎರಡೂ ಕೈಗಳನ್ನು ಭುಜದ ಸಮನಾಗಿ ಮುಂದ್ಗಡೆ ತೊಗೊಂಬರ್ಬೇಕು. ಎರಡೂ ಕೈಗಳನ್ನು. ಈಗ ಒಂದು ಬೇಸಿಕ್ಕು ಒಂದು ಅಡ್ವಾನ್ಸ್ ಮಾಡಿ ತೋರಿಸ್ತಾರೆ. ನಿಧಾನವಾಗಿ ಉಸಿರನ್ನು ಬಿಡ್ತಾ ಏನು ಮಾಡಬೇಕಂದ್ರೆ ಎರಡೂ ಕೈಗಳನ್ನ ಹಿಂದ್ಗಡೆ ತೊಗೊಂಡು ಹೋಗ್ಬೇಕು. ಉಸಿರನ್ನು ಬಿಡ್ತಾ ಸೊಂಟದ ಭಾಗವನ್ನು ಸರಿಯಾಗಿ ಹಿಡ್ಕೊಂಡು ಹಿಂದ್ಗಡೆ ಬಾಗ್ತಾರೆ ಇವರು. ಇದು ಬೇಸಿಕ್. ಈ ರೀತಿ ಸೊಂಟದ ಭಾಗವನ್ನು ಹಿಡ್ಕೊಂಡು ನಿಧಾನವಾಗಿ ಹಿಂದ್ಗಡೆ ಬೆಂಡ್ ಆಗಬೇಕು. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು. ಈಗ ಇದು ಅಡ್ವಾನ್ಸ್. ಕೈಗಳನ್ನು ಏನು ಮಾಡಬೇಕಂತಂದರೆ ಪಾದದ ಮೇಲೆ ಇಟ್ಟು ಸರಿಯಾಗಿ ಬೆಂಡಾಗಿ ಸರಿಯಾಗಿ ಉಸಿರಾಡಿಸ್ತಕ್ಕಂಥದ್ದು. ಇಲ್ಲಿ ನೋಡಿ ಏನು ತಪ್ಪು ಮಾಡಿದ್ದಾರೆ. ನಾವು ಉಷ್ಟ್ರಾಸನ ಮಾಡ್ತೇವೆ. ಏನು ತಪ್ಪಿಲ್ಲಿ, ಕಣ್ಣನ್ನು ಓಪನ್ ಮಾಡಿದ್ದಾರೆ. ಕಣ್ಣು ಈ ರೀತಿ ಓಪನ್ ಮಾಡಿದರೆ ಅದ್ರ ಬೆನಿಫಿಟ್ ಸಿಗಲ್ಲ. ಕಣ್ಣು ಮುಚ್ಚಿ ಮಾಡಬೇಕಾಗತ್ತೆ. ಕಣ್ಣು ಮುಚ್ಚಿ ಸರಿಯಾಗಿ ಉಸಿರಾಡಿ. ಈ ರೀತಿ ಮಾಡಿದಾಗ ಮಾತ್ರ ಅದ್ರದ್ದು ಏನಾಗುತ್ತೆ ಅಂದರೆ ನಮಗೆ ಬೆನಿಫಿಟ್ ಸಿಕ್ಕೇ ಸಿಗುತ್ತೆ. ಉಷ್ಟ್ರಾಸನ ಅಂತ ಯಾಕಂತೀವಿ ಇದಕ್ಕೆ? ಇದು ಒಂಟೆಯನ್ನು ಹೋಲುವಂಥ ಆಸನ. ಒಂಟೆ ಆ ಮರುಭೂಮಿಯಲ್ಲಿದ್ದರೂ ಕೂಡ ಅದರ ತಾಪಮಾನ ಏನು ಮಾಡ್ತದೆ, ಬ್ಯಾಲೆನ್ಸ್ ಮಾಡ್ಕೋತೈತೆ. ಅದೇ ರೀತಿ ಈ ಆಸನ ಒಂದು ಮಾಡಿದರೆ
ನಮ್ಮ ಬಾಡಿ ತಾಪಮಾನ ಏನಿರ್ತದಲ್ಲ ಅದನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ನಮಗೆ ಹೆಲ್ಪ್ ಆಗುತ್ತೆ. ಸೊ ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ತಾ ಮೇಲ್ಗಡೆ ಬನ್ನಿ. ಎರಡೂ ಕೈಗಳನ್ನು ಮುಂದ್ಗಡೆ ತೊಗೊಂಬನ್ನಿ. ನಿಧಾನವಾಗಿ ಎರಡೂ ಕೈಗಳನ್ನು ಮುಂದ್ಗಡೆ ತೊಗೊಂಬನ್ನಿ. ಎಸ್, ನಿಧಾನವಾಗಿ ಅಲ್ಲೇ ಕುತ್ಕೊಳ್ಳಿ ವಜ್ರಾಸನದಲ್ಲಿ. ಎರಡೂ ಕೈನ ಮಂಡಿ ಮೇಲೆ ಇಡಿ. ಈಗ ಪರ್ವತಾಸನ ಮಾಡೋಣ. ಭೂಧರ ಆಸನ ಅಂತೂ ಹೆಸರಿದಕ್ಕೆ, ಪರ್ವತಾಸನ ಅನ್ನೋದು ಒಂದು ಹೆಸರು. ಎರಡೂ ಕೈಗಳನ್ನು ಏನು ಮಾಡಬೇಕಂತಂದರೆ ಮುಂದ್ಗಡೆ ಕೈಗಳನ್ನ ನೆಲಕ್ಕೆ ಇಡಿ. ಈಗ ನಿಧಾನವಾಗಿ ಏನು ಮಾಡಬೇಕಂದ್ರೆ ಮಂಡಿಯನ್ನು ಮೇಲ್ಗಡೆ ಲಿಫ್ಟ್ ಮಾಡಬೇಕು. ಪೂರ್ತಿ ಎಷ್ಟಾಗುತ್ತೋ ಅಷ್ಟು ಸ್ಪೈನಲ್ ಕಾರ್ಡ್ ಒಳಗಡೆ ತೊಗೊಂಡು ಹೋಗ್ಬಿಟ್ಟು ತಲೆಯನ್ನು ಒಳಗಡೆ ತೊಗೊಂಡು ಹೋಗಬೇಕು. ಹೊಟ್ಟೆಯನ್ನು ನೋಡ್ತಾ ಉಸಿರಾಡಿಸ್ಬೇಕು. ಎಷ್ಟಾಗುತ್ತೆ ಅಷ್ಟು ಮಾಡಿ. ನಿಮಗೆ ಪೂರ್ತಿ ಆದರೆ ಇಲ್ಲ ಆಗಲೇ ಇದ್ದರೆ ಈ ರೀತಿ ಮಾಡಿ, ಇಷ್ಟೇ ಸರಿಯಾಗುತ್ತೆ. ನಿಮ್ಮ ಪೂರ್ತಿ ಬರದೇ ಇದ್ದರೆ ಆ ರೀತಿ ಮಾಡಿ. ಬಂದರೆ ಈ ರೀತಿ ಪೂರ್ತಿ ಒಳಗಡೆ ತೊಗೊಂಡು ತಲೆಯನ್ನು ನೆಲಕ್ಕೆ ಹಚ್ಚಿ ಈ ರೀತಿ ಮಾಡ್ಬೋದು. ಇಲ್ಲಿ ನೀವು ಹೊಟ್ಟೆಯನ್ನು ನೋಡ್ತಾ ಉಸಿರಾಡಿಸ್ಬೇಕಾಗತ್ತೆ. ಕಣ್ಣು ಮುಚ್ಚೋ ಹಾಗಿಲ್ಲ. ನಿಮ್ಮ ನಾಭಿ ಭಾಗವನ್ನು ನೋಡ್ತಾ ಉಸಿರಾಡಬೇಕಾಗತ್ತೆ. ಅಂದರೆ ಇದಕ್ಕೆ ಸರಿಯಾಗಿ ನೀವು ಮಾಡಿದ್ದು ಕರೆಕ್ಟ್ ಆಗುತ್ತೆ. ಮತ್ತು ಇದರಿಂದ ಏನಾಗುತ್ತೆ, ನಿಮಗೆ ಉಪಯುಕ್ತ ಆಗುತ್ತೆ ಈ ಒಂದು ಆಸನ ಮಾಡೋದ್ರಿಂದ. ಉಸಿರಾಡಬೇಕು ಸರಿಯಾಗಿ. ಎಸ್, ನಿಧಾನವಾಗಿ ವಿಶ್ರಾಂತಿ ಸ್ಥಿತಿ ಬನ್ನಿ. ಉಸಿರು ತೆಗೆದುಕೊಳ್ತಾ ಮಂಡಿಯನ್ನು ತಳಗಡೆ ಹಚ್ಚಿ ವಜ್ರಾಸನದಲ್ಲಿ ಕುತ್ಕೊಳ್ಳಿ. ಎಸ್, ಈಗ ನೋಡಿದ್ರಲ್ಲ ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ ಹೈಪರ್ ಎಸಿಡಿಟಿಗೆ ಯಾವೆಲ್ಲ ಅಭ್ಯಾಸಗಳನ್ನು ಮಾಡಬೇಕಂತ ನೋಡಿದ್ದೀರಾ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಅಭ್ಯಾಸದೊಂದಿಗೆ ಭೇಟಿ ಆಗ್ತೇನೆ. ನಮಸ್ಕಾರ.